ಈತ ಬಂದ್ಬಿಟ್ಟು ಪಿಂಕು ಅಂತ, ಅವನು ಯಾರು ಅಕ್ಯೂಸ್ಡ್ ಇದ್ದಾನೆ, ಅಕ್ಯೂಸ್ಡ್ ಅವರ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಅಕ್ಯೂಸ್ಡು ಮತ್ತು ಇವ್ರಿಗೆ ಸ್ವಲ್ಪ ಹಿಂದಿನಿಂದಲೂ ಒಂಚೂರು ವಾಗ್ವಾದ ಇರುತ್ತೆ. ನಿನ್ನೆ ಅವನು ದುಡ್ಡು ಕಳ್ಳತನ ಮಾಡಿದ್ದಾನೆ ಅನ್ನೋ ಒಂದು ವಿಚಾರವಾಗಿ ಅವರಿಬ್ಬರಿಗೆ ಮತ್ತೊಮ್ಮೆ ವಾಗ್ವಾದ ಆಗಿ ಅಕ್ಯೂಸ್ಡು ಅವನಿಗೆ ಅದ್ರ ಬಗ್ಗೆ ಒಂದು 2-3 ಬಾರಿ ಕೇಳಿ ಅವನಿಗೆ ಪಕ್ಕದ ಕೋಲ್ ತೊಗೊಂಡೋಗಿ ಹೊಡಿತಾನೆ. ಮಲ್ಟಿಪಲ್ ಟೈಮ್ಸ್ ಹೊಡೆದಾದ್ಮೇಲೆ ಇವತ್ತು ಬೆಳಗಿನ ಜಾವ ಮತ್ತೊಮ್ಮೆ ಅವನಿಗೆ ಕೈಯಲ್ಲಿ ಕಪಾಳಕ್ಕೆ ಹೊಡೆದಾಗ ಆವಾಗ ಅವನು ಇಮಿಡಿಯೇಟಾಗಿ ಕುಸಿದು ಬಿದ್ದಾಗ ಏನು ಮಾಡಬೇಕು ಅಂತ ಅಕ್ಯೂಸ್ಡಿಗೆ ಗೊತ್ತಾಗೋದು. ಅದರಿಂದ ಅವನು ಅಲ್ಲಿಂದ ಬಾಡಿನ ಗಾಡಿಯಲ್ಲಿ ಹಾಕ್ಕೊಂಡು ಅದನ್ನು ಇಲ್ಲಿಗೆ ತೊಗೊಂಡ್ಬರ್ತಾನೆ. ತೊಗೊಂಡು ಬಂದಾದಮೇಲೆ ಪೊಲೀಸರಿಗೆ ಮಾಹಿತಿ ಬರುತ್ತೆ ಈ ಥರ ಒಂದು ಘಟನೆ ನಡೆದಿದೆ ಅಂತ. ಹಾಗೆ ಪೊಲೀಸರು ಇಮಿಡಿಯೇಟಾಗಿ ಬಂದು ಇಲ್ಲಿ ಇವನ್ನ ಸೆಕ್ಯೂರ್ ಮಾಡಿಕೊಂಡು, ಅಕ್ಯೂಸ್ನ ಸೆಕ್ಯೂರ್ ಮಾಡಿಕೊಂಡು, ಈ ಸೀನ್ ಆಫ್ ಕ್ರೈಮ್ನ ಸೆಕ್ಯೂರ್ ಮಾಡಿಕೊಂಡು ಸದ್ಯಕ್ಕೆ ಆರೋಪಿಯನ್ನು ನಾವು ಇವಾಗ ನಮ್ಮ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದೀವಿ. ಪ್ರಾಥಮಿಕವಾಗಿ ಇದು ಒಂದು ದುಡ್ಡಿನ ವಿಚಾರವಾಗೇ ಆಗಿರೋ ಒಂದು ಸಂಗತಿ. ಮಾಲೀಕ ಮತ್ತು ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಜೊತೆ ನಡೆದ ವಾಗ್ವಾದ. ಆ ವಿಚಾರದಲ್ಲಿ ಮಾಲೀಕ ಅವನಿಗೆ ಹಲವಾರು ಬಾರಿ ಏಟ್ ಮಾಡಿದ್ದು, ಕಡ್ಡಿಯಲ್ಲಿ ಹೊಡಿತಾನೆ. ಹೊಡೆದಾದ್ಮೇಲೆ ಸ್ವಲ್ಪ ಡಿಹೈಡ್ರೇಷನ್ ಕೂಡ ಆಗಿದ್ದಂಗೆ ನಮಗೆ ಕಾಣ್ತಾ ಇದೆ. ಅವರ ಲಿಪ್ಸ್ ಎಲ್ಲ ನೋಡಿದ್ರೆ ಡಿಹೈಡ್ರೇಷನ್ ಆಗಿದೆ. ಅವನಿಗೆ ನೀರು ಕುಡಿಲಿಲ್ಲದ್ರಿಂದ ಆ ಥರ ಇನ್ನೂ ಹೆಚ್ಚು ನಮಗೆ ತೊಂದರೆ ಆಗಿದ್ದು. ಹಾಗೆ ಪ್ರಾಣ ಬಿಟ್ಟಿದ್ದಾನೆ. ಅವ್ನು ಹೊಡೆದಿರೋ ಏಟ್ಗಳು ಎಲ್ಲ ನಮಗೆ ಒಂದು ಸ್ವಲ್ಪ ಮಾರ್ಕ್ಗಳೆಲ್ಲ ಸಿಕ್ಕಿದೆ. ಅದರ ಮೇಲೇ ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಆರೋಪಿಯನ್ನು ಸದ್ಯಕ್ಕೆ ನಾವು ಆಲ್ರೆಡಿ ಯಾವುದೇ ಆಯುಧ ಇಲ್ಲ, ಬೇರೆ ಯಾವುದು ಏನು ಆಯುಧ ಇಲ್ಲ. ಅದಕ್ಕೆ ಇವಾಗ ಇನ್ನೂ ಮತ್ತೊಮ್ಮೆ ನಾವು ಇಂಟ್ರೆಸ್ಟ್ ಮಾಡಿದಾಗ ಇನ್ನೂ ಡೀಟೇಲ್ ಗೊತ್ತಾಗುತ್ತೆ. ಪ್ರಾಥಮಿಕವಾಗಿ ಬೇರೆ ಯಾವ ಆಯುಧ ಒಂದು ಕಂಡಿಲ್ಲ. ಒಂದು ಕೋಲ್ ಥರ ಒಂದು ಸ್ಟಿಕ್ ಏನಿದೆ, ಆ ಸ್ಟಿಕ್ಕಲ್ಲಿ ಮಲ್ಟಿಪಲ್ ಟೈಮ್ಸ್ ಹೊಡೆದಿರೋದು ಒಂದು ಗೊತ್ತಾಗಿದೆ. ಮೃತನ ಯಾವ ಊರು ಏನು ಸರ್? ಬಿಹಾರ್, ಪಾಟ್ನಾ ಅಲ್ಲಿ ಹತ್ರ ಬರುವ ಒಂದು ಬಲ್ಪುರ ಅಂತ ಒಂದು ವಿಲೇಜಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಅವನು ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 6 ತಿಂಗಳ ಹಿಂದೆ ಬಂದು ಇಲ್ಲಿಂದ 6 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾನೆ. ಅವನು ಮತ್ತು ಅವನ ಜೊತೆ ಇನ್ನೊಬ್ಬ ಬಂದಿದ್ದಾನೆ, ಅವನ ಕಸಿನ್. ಇವನಿಗೆ ವಯಸ್ಸು ಸುಮಾರು ಒಂದು 25ರಿಂದ 26 ಇರ್ಬೋದು. ಅವರೆಲ್ಲ ಇಲ್ಲಿ ಬಂದು ಒಂದು 6-7 ತಿಂಗಳಿಂದ ಕೆಲಸ ಮಾಡ್ತಾ ಇದ್ರು. ಸರ್ ಆರೋಪಿ ಹೆಸರೇನು ಸರ್? ಆರೋಪಿ ಇಮ್ರಾನ್ ಅಂತ, ಅವನು ಇಲ್ಲೇ ಸಾಗರದವನೇ ಆಗಿರ್ತಾನೆ. ಅವನು ಇಲ್ಲಿ ಒಂದು ರೂಫ್ ಟಾಪ್ ಕೆಫೆ ಅಂತ ಒಂದು ಇಟ್ಕೊಂಡು ಒಂದು ಗೇಮಿಂಗ್ ಝೋನನ್ನು ಇಟ್ಕೊಂಡಿರ್ತಾನೆ. ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇಮ್ರಾನ್ ಒಬ್ಬನೇ ಇದ್ದಾನೆ, ಮತ್ತೆ ಯಾರಾದ್ರು? ಸದ್ಯಕ್ಕೆ ಅವನು ಒಬ್ಬನೇ ಇರೋದು. ಯಾಕಂದರೆ ನಾವು ಅಲ್ಲಿ CCTV ಫುಟೇಜ್ ಎಲ್ಲ ಚೆಕ್ ಮಾಡಿದಾಗ ಅವನು ಒಬ್ಬನೇ ಇದ್ದಾನೆ ಅಂತ ಒಂದು ಪ್ರಾಥಮಿಕವಾಗಿ ನಮಗೆ ಕಂಡು ಬಂದಿದೆ. ಅದ್ರಲ್ಲಿ ಮತ್ತೆ ಬೇರೆ ಯಾರು ಇನ್ವಾಲ್ವ್ ಇದ್ರು ಅಂತ ಅದನ್ನ ನಾವು ಆ್ಯಡ್ ಮಾಡ್ತೀವಿ. ಮತ್ತೆ ಗಾಯಾಳು ಯಾರು? ಅದು ಅವ್ನು ಕಂಪ್ಲೇನೆಂಟ್ ಇದ್ದಾರೆ. ಕಂಪ್ಲೇನೆಂಟ್ ಸೂರಜ್ ಅಂತ ಅವನಿದ್ದಾನೆ, ಅವನೇ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ. ಜೊತೆಗೆ ಇವರಿಬ್ಬರು ಒಟ್ಟಿಗೆ ಇದ್ದು ಆಗಿರೋ ಕೆಲಸ.